ಕಂಪ್ಲೇಂಟ್ ಬಾಕ್ಸ್ಗೆ ಬಂದಂತಹ ವಿಶೇಷವಾದಂತಹ ದೂರು ಇದು. ಹುಬ್ಬಳ್ಳಿಯ ಹೃದಯ ಭಾಗದ ಚೆನ್ನಮ್ಮ ವೃತ್ತ. ಆ ಚೆನ್ನಮ್ಮ ವೃತ್ತದ ಹಳೆ ಕೋರ್ಟ್ ವೃತ್ತ ಹಾಗೂ ಸಾಯಿ ಮಂದಿರದ ಮುಂಭಾಗದಲ್ಲಿ ಇರುವಂಥ ಈ ದೃಶ್ಯವನ್ನು ಗಮನಿಸ್ತಾ ಇದ್ರಿ ತಾವು. ಈ ತಗಡಿನ ಶೆಲ್ಟರ್ಗಳನ್ನು ನೀವು ನೋಡಿದ್ರಿ. ಯಾವುದೋ ರಹಸ್ಯ ಬಂಗಲೆ ಅಲ್ಲಿ ನಿರ್ಮಾಣ ಆಗ್ತಾ ಇಲ್ಲ. ಬದಲಿಗೆ ಹುಬ್ಬಳ್ಳಿಯ ಪಾರ್ಕಿಂಗ್ ಸಮಸ್ಯೆಯನ್ನು ನೀಗಿಸಬೇಕಾಗಿದ್ದಂಥ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಟ್ಟಡ ಈಗ ಅದುವೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿಬಿಟ್ಟಿದೆ. 2018ರಲ್ಲಿ ಅಂದಾಜು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಗೆ ಅಡಿಗಲ್ಲು ಹಾಕಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಹುಬ್ಬಳ್ಳಿಯ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಪಾರ್ಕಿಂಗ್ ಸಮಸ್ಯೆಗೆ ಒಂದು ಕಡೆ ಇತಿಶ್ರೀ ಹಾಡಬೇಕಾಗಿದ್ದಂಥ ಈ ಕಟ್ಟಡವೇ ಈಗ ಯಾವ ರೀತಿಯ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಲ್ಲಿನ ಸಾರ್ವಜನಿಕರನ್ನ ಅಂತ? ವಸಂತ್, 2018 ಇಸ್ವಿಯಲ್ಲಿ ಈ ಒಂದು ಬಹುಮಹಡಿ ಕಾರ್ ಪಾರ್ಕಿಂಗ್ ಕಟ್ಟಡಕ್ಕೆ ಒಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿದ ನಂತರ ಈ ಕಾಮಗಾರಿ ಕುಂಟುತ್ತಾ ಏಳುತ್ತಾ ಸಾಗುತ್ತಾನು ಬಂದಿತ್ತು. ಆದ್ರೆ 2027ಕ್ಕೆ ಇದಕ್ಕೆ ಡೆಡ್ಲೈನ್ ಕೂಡ ಕೊಡಲಾಗಿತ್ತು. ಆದ್ರೆ ಪಿಪಿಟಿ ಮಾದರಿಯಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಸಹಭಾಗಿತ್ವದಲ್ಲಿ ಕಾಮಗಾರಿಯನ್ನು ಆರಂಭಿಸಬೇಕಾಗಿತ್ತು. ಅದಕ್ಕೆ ಈಗಲೂ ಕೂಡ ಕಾಮಗಾರಿ ನೋಡಿದ್ರೆ ಇದೇನು ಕಾಮಗಾರಿ ನಡೀತಿದೆಯಾ ಅಥವಾ ಏನು ಹಾಗೆ ಬಿಟ್ಟಿದ್ದಾರಾ ಎಂಬುವ ಕೂಡ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ 2026 ಬಂದರೂ ಕೂಡ ಕೆಳಗಿನ 2 ಮೇಲ್ಮಹಡಿ ಮಾತ್ರ ನಿರ್ಮಾಣ ಆಗಿದೆ. ಇನ್ನೂ 5 ಮೇಲ್ಮಹಡಿಗಳು ನಿರ್ಮಾಣವಾಗಬೇಕಾಗಿದೆ. ಆದ್ರೆ ಹುಬ್ಬಳ್ಳಿಯ ಒಂದು ಪಾರ್ಕಿಂಗ್ ಸಮಸ್ಯೆಯನ್ನು ನೀಗಿಸಬೇಕಾದಂತ ಕಟ್ಟಡ ಇನ್ನೂ ಕೂಡ 9 ವರ್ಷ ಕಳೆದರೂ ಮುಗಿಯದೆ ಇರುವುದು ಈಗ ಸಾರ್ವಜನಿಕರಿಗೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಜೊತೆಗೆ ಸಾಕಷ್ಟು ತೊಂದರೆಗಳನ್ನು ಈಗ ತಂದೊಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಹುಬ್ಬಳ್ಳಿಯ ಹೃದಯ ಭಾಗ ಚೆನ್ನಮ್ಮ ವೃತ್ತ, ಕೋರ್ಟ್ ವೃತ್ತ ಮತ್ತು ಸಂಗೊಳ್ಳಿ ರಾಯಣ್ಣ ವೃತ್ತ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸಂದರ್ಭದಲ್ಲಿ ನಡುವಿನಲ್ಲಿ ಈ ಒಂದು ಮಲ್ಟಿ ಕಾರ್ ಪಾರ್ಕಿಂಗ್ ಬಿಲ್ಡಿಂಗ್ ಕಟ್ಟಡ ನಡೀತಾ ಇದೆ. ಈ ಒಂದು ಕಾರ್ ಪಾರ್ಕಿಂಗ್ ಕಟ್ಟಡ ಬಿಲ್ಡಿಂಗ್ ಕಾಮಗಾರಿ ಎಂದು ಸ್ಟಾರ್ಟ್ ಆಯಿತು ಅಂದಿನಿಂದ ಕೂಡ ಅಕ್ಕಪಕ್ಕದ 2 ರಸ್ತೆಗಳನ್ನು ಕಿರಿದಾಗಿ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ ಮತ್ತು ಸಾರ್ವಜನಿಕರಿಗೆ ಧೂಳಿನ ಸಮಸ್ಯೆ ನಿತ್ಯವೂ ನಿರಂತರವಾಗಿ ಕಾಡ್ತಾನೆ ಬಂದಿದೆ. ಅಲ್ಲಿ ಇದ್ದಂತ ಸ್ಥಳೀಯ ವ್ಯಾಪಾರಸ್ಥರು ಆಗ್ಲಿ, ಅಂಗಡಿ ಮಾಲೀಕರು ಆಗ್ಲಿ ಮತ್ತು ಪಕ್ಕದಲ್ಲಿಯೇ ದೇವಸ್ಥಾನ, ಶ್ರೀ ಸಾಯಿ ಮಂದಿರ ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಪ್ರತಿ ಗುರುವಾರ ಬಂತಂದ್ರೆ ಸಾಕು ನೂರಾರು ಭಕ್ತರು ಬರ್ತಾರೆ. ಆ ಒಂದು ಹೆಣ್ಣು ಮಕ್ಕಳು ಮತ್ತು ಗರ್ಭಿಣಿ ಮಕ್ಕಳು, ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಬಂದು ದೇವಸ್ಥಾನ ದರ್ಶನ ಕೂಡ ಮಾಡ್ತಾರೆ. ಆದ್ರೆ ಬರುವಂತ ಭಕ್ತರಿಗೆ ಅಲ್ಲಿನ ಧೂಳಿನ ಸ್ವಾಗತ ಕೂಡ ನಿತ್ಯವೂ ಇರುವಂತದ್ದು. ಅದರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಇರುವಂತದ್ದು. ಗುರುವಾರ ಬಂತಂದ್ರೆ ಸಾಕು ಶ್ರೀ ಸಾಯಿ ಮಂದಿರ ಮುಂಭಾಗದ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ನಿರಂತರವಾಗಿ ಇರುವಂತದ್ದು. ಇದನ್ನ ನಿರ್ವಹಣೆ ಮಾಡಲು ಕೂಡ ಟ್ರಾಫಿಕ್ ಪೊಲೀಸರು ಗುರುವಾರ ಮತ್ತು ನಿತ್ಯವೂ ಹರಸಾಹಸ ಪಡುವಂತಹ ಸಂದರ್ಭ ಈಗಾಗಲೇ ಎದುರಾಗಿರುವಂತದ್ದು. ಅಲ್ಲಿಯ ಸ್ಥಳೀಯ ಒಟ್ಟಾಗಿ ಹೇಳ್ಬೇಕಂತಂದ್ರೆ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಇನ್ನೊಂದು ಟ್ರಾಫಿಕ್ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಆದ್ರೆ ಇದರನ್ನು ಸಮಸ್ಯೆ ಬಗೆಹರಿಸಬೇಕಾದಂತಹ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಕಾಣ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯವೂ ಇಲ್ಲಿ ಕಾಣ್ತಾ ಇರುವಂತದ್ದು. ವಸಂತ್, ಮಂಜುನಾಥ್, 2018ರಲ್ಲಿ ಅಂದಾಜು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಅಡಿಗಲ್ಲು ಹಾಕಲಾಗುತ್ತೆ. 2022ಕ್ಕೆಲ್ಲ ಮುಗಿದು ಹೋಗ್ಬೇಕಾಗಿತ್ತು. ಈ ಪಾರ್ಕಿಂಗ್ ಕಟ್ಟಡ ಪೂರ್ಣಗೊಳ್ಳಬೇಕಾಗಿತ್ತು. 2026 ಅಂದ್ರೆ ಬರ್ತಿ 8 ವರ್ಷ ಆಗೋಯ್ತು. ಯಾಕೆ ನಿಧಾನಗತಿಯಲ್ಲಿ ಸಾಕ್ತಾ ಇರೋದು? ಗುತ್ತಿಗೆದಾರರ ಒಂದು ಇಚ್ಛಾಶಕ್ತಿ ಕೊರತೆನೋ ಅಥವಾ ಈ ಸಂಬಂಧಪಟ್ಟಂತ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆನ ಅಂತ ಯಾಕೆ ವಿಳಂಬ ಆಗ್ತಿರೋದು ಅಂತ? ವಸಂತ, ಯಾಕಂತಂದ್ರೆ ಈ ಒಂದು ಗುತ್ತಿಗೆ ಪಡೆದಂತ ಏನು ಗುತ್ತಿಗೆದಾರ ಇದ್ದಾನೆ, ಗುತ್ತಿಗೆದಾರನ ಮೇಲೆ ಅಧಿಕಾರಿಗಳು ಒಂದು ತಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರದೆ ಇರುವುದು ಒಂದು ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ 2018ಕ್ಕೆ ಕಾಮಗಾರಿ ಗುತ್ತಿಗೆ ಒಂದು ಚಾಲನೆ ಸಿಗ್ತಾ ಇದೆ. 2027ಕ್ಕೆ ಡೆಡ್ಲೈನ್ ಕೂಡ ಕೊಡಲಾಗಿತ್ತು. ಆ ಒಂದು ನಡುವಿನ ಅಂತರದಲ್ಲಿ ಸಾಕಷ್ಟು ಕೆಲವು ವಿಘ್ನಗಳು ಬಂದರೂ ಕೂಡ ಅದನ್ನು ಎದುರಿಸಿಕೊಂಡು ಅಧಿಕಾರಿಗಳು ಸಹಕಾರದಿಂದ ಅದನ್ನು ಕಾಮಗಾರಿ ಕಟ್ಟಡವನ್ನು ನಿಗದಿತ ಸಮಯಕ್ಕೆ ಹೋಗಿ 1 ವರ್ಷ ಆದ್ರೂ ಎಕ್ಸ್ಟೆಂಡ್ ಮಾಡ್ಕೊಂಡು ಆದ್ರೂ ಮುಗಿಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯರು ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಗುತ್ತಿಗೆದಾರನ ಮೇಲೆ ಆ ಕಾಮಗಾರಿ ಪರಿಶೀಲನೆ ಮಾಡ್ಬೇಕಾಗಿತ್ತು. ಏನೇನೋ ಹಂತವಾಗಿ ಕಾಮಗಾರಿ ನಡೆದಿದೆ, ಯಾವ ನಿಟ್ಟಿನಲ್ಲಿ ಕಾಮಗಾರಿ ನಡೆದಿದೆ ಎಂಬ ಕೂಡ ಹಂತವಾಗಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮತ್ತು ಅದರ ಕುರಿತಂತೆ ಸಭೆ ಕೂಡ ಮಾಡಿ ಅದರ ಏನೆಲ್ಲ ಆಗ್ಬೇಕಾಗಿತ್ತು, ಏನೆಲ್ಲ ಸಹಕಾರ ಗುತ್ತಿಗೆದಾರನಿಗೆ ಕೊಡಬೇಕಾಗಿತ್ತು, ಗುತ್ತಿಗೆದಾರ ಏನೆಲ್ಲ ವೈಫಲ್ಯ ನೀಡ್ತಾ ಇದ್ದಾನೆ ಎಂದರೂ ಕೂಡ ಪರಿಶೀಲನೆ ಮಾಡುವುದು ಪ್ರಮುಖವಾಗಿ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತದೆ. ಆದ್ರೆ ಅಧಿಕಾರಿಗಳ ಯಾವುದೇ ರೀತಿಯಾಗಿ ಇದುವರೆಗೂ ಅದನ್ನೇ ಮಾಡದೇ ಇರೋದ್ರಿಂದ ಗುತ್ತಿಗೆದಾರ ನಿರ್ಲಕ್ಷ್ಯವೂ ಕೂಡ, ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ವಸಂತಿಲ್ಲಿ ಅಲ್ಲ, ಈಗ ತಾವು ಹೇಳ್ತಾ ಇದ್ರಿ ಆ ಒಂದು ರಸ್ತೆ ಬಹಳ ಕಿರಿದಾಗಿರೋದ್ರಿಂದ ಧೂಳು
ತುಂಬಾನೇ ಬರ್ತಾ ಇರುತ್ತೆ, ಮತ್ತು ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ, ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ. ಆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋದಾದ್ರೆ ಪರ್ಯಾಯ ವ್ಯವಸ್ಥೆ ಅಂತ ಏನಾದರೂ ಮಾಡಬಹುದಿತ್ತಲ್ಲ ವಾಹನ ಸವಾರರಿಗೆ ಅಥವಾ ದಾರಿ ಹೋಕರಿಗೆ ಅಂತ? ವಸಂತಿ, ಇನ್ನೊಂದು ಕಡೆಗೆ ಏಕಂತಂದ್ರೆ ಫ್ಲೈಓವರ್ ಕಾಮಗಾರಿ ಕೂಡ ನಡೆದಿದೆ. ಇದು ಒಂದು ಹೃದಯ ಭಾಗದಲ್ಲಿ ನಡೀತಾ ಇರುವಂತದ್ದು. ಚನ್ನಮ್ಮ ವೃತ್ತದ ಬಳಿಯಲ್ಲಿ ಈಗ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಟ ನಿತ್ಯ ನಿರಂತರವಾಗಿ ನಡೀತಾ ಇರ್ತವೆ. ಈ ಸಂದರ್ಭದಲ್ಲಿ ಈಗ ಡೈವರ್ಷನ್ ಕೊಡಲು ಕೂಡ ಸಂಚಾರಿ ಪೊಲೀಸ್ ಠಾಣೆಯಾಗ್ಲಿ ಪೊಲೀಸ್ ಅಧಿಕಾರಿಗಳಿಗಾಗ್ಲಿ ಅದೊಂದು ಕಷ್ಟ ಸಾಧ್ಯ ಒಂದು ಕೆಲಸ. ಮಂಜುನಾಥ್, ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ, ಹಾಗೆ ಲೈನ್ ನಲ್ಲಿ ಸ್ಥಳೀಯರು ಒಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್. ಈ ಒಂದು ಕಟ್ಟಡ ಪಾರ್ಕಿಂಗ್ ಪ್ಲೇಸ್ ಸರಿಯಾಗಿ ಆ ಪಾರ್ಕಿಂಗ್ ಕಟ್ಟಡ ಪೂರ್ಣಗೊಳ್ಳದೆ ಇರೋದ್ರಿಂದಾಗಿ ಯಾವ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ರೆ, ಯಾವ ರೀತಿ ದಿನನಿತ್ಯ ಕಿರಿಕಿರಿ ಎದುರಿಸುವಂತಾಗಿದೆ ಅಂತ ಅಲ್ಲಿ ಸಾರ್ವಜನಿಕರು? ಸರ್, ಇದು 9 ವರ್ಷ ಆಯ್ತು ಸರ್. ಚೆನ್ನಮ್ಮ ವೃತ್ತದಲ್ಲಿ ಇದು ಸಂಗೊಳ್ಳಿ ರಾಯಣ್ಣ ವೃತ್ತ ಸಂಪರ್ಕ ಈ ರಸ್ತೆ ಇರುತ್ತೆ. ಆಲ್ರೆಡಿ ಇವಾಗ ಬಹಳ ಕಾಮಗಾರಿ ನಡೀತಾ ಇದ್ದಾವೆ. ಓಕೆ. ಆದ್ರೂ ಸಹ ಇದರಲ್ಲಿ ಇದು 9 ವರ್ಷ ಆಗಿ ಆದ್ರೂ ಸಹ ಇದು ಆಮೆಗತಿಯಲ್ಲಿ ಸಾಗ್ತಾ ಇದೆ. ಯಾಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ ಸರ್? 9 ವರ್ಷ ಆಯ್ತು, 2018ರಲ್ಲಿ ಶುರುವಾಗಿದ್ದು 2026, 8-9 ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಇನ್ನೂ ಪೂರ್ಣಗೊಂಡಿಲ್ಲ. ಇನ್ನು 2 ಮಹಡಿ ಅಷ್ಟೇ ಪೂರ್ಣಗೊಂಡಿದೆ ಅಂದ್ರೆ ಯಾಕೆ ನಿಧಾನವಾಗಿ ಆಗ್ತಿದೆ ಅಂತ? ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನೋ ಒಂದು ಷಡ್ಯಂತರ ನಡೀತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಸರ್. ಏನಿರ್ಬೋದು? ಏನಂತಂದ್ರೆ ಅಲ್ಲಿ ಯಾರೋ ಏನೋ ಯಾವುದೋ ಒಬ್ಬ ಒತ್ತಡದ ಯಾರ್ದೋ ಪ್ರಭಾವಿ ನಾಯಕರ ಒತ್ತಡ ಇರ್ಬೋದು, ಇಲ್ಲ ಅಂತಂದ್ರೆ ಅಲ್ಲಿ ಏನೋ ದುಡ್ಡು ತಿನ್ನುವಂತ ಒಂದು ಹುನ್ನಾರ ನಡೆದಿರ್ಬೋದು ಸರ್. ಯಾಕಂತಂದ್ರೆ 9 ವರ್ಷ ಅಂತಂದ್ರು ಇದು ಆಗಿಲ್ಲ ಅಂತಂದ್ರೆ ಇದು ಕಾಮಗಾರಿ ಮಾಡ್ತಾ ಇರೋದು ಅವ್ರ ಪ್ರಾಬ್ಲಮ್ ಆಗುತ್ತೆ ಸರ್. ಹಿಂಗಾಗಿ ನಾವೇನ್ ಆಗ್ರಹ ಮಾಡ್ತಾ ಇದ್ದಾವಂದ್ರೆ ಇದು ನಮ್ಮ ಸಾರ್ವಜನಿಕರಿಗೆಲ್ಲ ಏನಾದ್ರು ಇದೇ ರೀತಿ ತೊಂದರೆ ಕೊಡ್ತಾ ಇದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ಇಳಿಬೇಕಂತ ಮಾಡಿದ್ದೇವೆ. ಅಲ್ಲ, ಇಷ್ಟು ವರ್ಷ ಬೇಕಾ ಸರ್ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ? ಸುಮ್ನೆ ಇದೀರಲ್ಲ, ಅದೇ ಆಶ್ಚರ್ಯ ಆಗುತ್ತೆ. 8-9 ವರ್ಷದಿಂದ ಸಹಿಸ್ಕೊಂಡಿದಿರಲ್ಲ ಇದನ್ನೆಲ್ಲ ಅಂತ. ಸರ್, ಏನ್ ಮಾಡ್ಬೇಕು ಸರ್, ಇಲ್ಲಿ ನಾಯಕರು ಅದೇ ತರ ಇದ್ದಾರೆ ನೋಡಿ. ನಾವೇ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಮುಂದುವರಿಬೇಕಂತ ಮಾಡಿದ್ದೇವೆ ಸರ್. ಇಲ್ಲ ಅಂತಂದ್ರೆ ಅವ್ರ ಮೇಲೆ ಒಂದು ರಿಟ್ ಪಿಟಿಷನ್ ಮಾಡ್ತೇವೆ ಸರ್. ಸಾರ್ವಜನಿಕರ ಪರವಾಗಿ ಒಂದು ರಿಟ್ ಪಿಟಿಷನ್ ಮಾಡ್ತೇವೆ ಸರ್. ಅಲ್ಲಿ ನೋಡಿ, ಶಾಪ ಅಲ್ಲಿ ಜನಗಳು ನಾವೆಲ್ಲರೂ ಸೇರಿ ಆಟೋ ಚಾಲಕರಾಗಿರ್ಬೋದು ಎಲ್ಲರೂ ಸಹ ಇಡೀ ಶಾಪ ಆಗ್ತಾ ಇದಾರೆ ಸರ್ ಅವ್ರು. ಖಂಡಿತವಾಗ್ಲು. ಯಾಕಂತಂದ್ರೆ ಆ ಪರಿ ಧೂಳ್ನಲ್ಲೇ ಪ್ರತಿನಿತ್ಯ ಹೋಗ್ಬೇಕಾದಂತ ಪರಿಸ್ಥಿತಿ. ಕಿರಿದಾದ ರಸ್ತೆ, ಅಲ್ಲೇ ಸಾಯಿ ಮಂದಿರ ಇದೆ, ಮತ್ತೆ ಚೆನ್ನಮ್ಮ ವೃತ್ತ ಇದೆ, ಸಂಗೊಳ್ಳಿ ರಾಯಣ್ಣ ವೃತ್ತ ಇದೆ. ಸೊ ಅಲ್ಲೊಂದು ಪರ್ಯಾಯ ಮಾರ್ಗವನ್ನು ಕೂಡ ಮಾಡಲಾಗಿಲ್ಲ. ಅಲ್ಲೇ ದಿನನಿತ್ಯ ಜನ ಆ ಒಂದು ಅನಾರೋಗ್ಯ ಸಮಸ್ಯೆಗಳಿಗೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಇದ್ರೂ ಕೂಡ ಆ ಧೂಳ್ನಲ್ಲೇ ಹೋಗಬೇಕು. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಜನ ಅಡ್ಜಸ್ಟ್ ಆಗೋಗ್ಬಿಟ್ಟಿದಾರಲ್ಲ, ಅದು ಆಶ್ಚರ್ಯ ಆಗುತ್ತೆ. ಪ್ರೊಟೆಸ್ಟ್ ಮಾಡಬೇಕಾದಂಥವ್ರು ಮತ್ತೆ ಕಾಮಗಾರಿ ಯಾಕೆ ಪೂರ್ಣಗೊಂಡಿಲ್ಲ ಅಂತ ಕೇಳಬೇಕಾದಂಥವ್ರು ಮೌನವಾಗಿರ್ತಾರೆ ಅಂತಂದ್ರೆ ಅದೇ ಆಶ್ಚರ್ಯ. ಸರ್, ಏನಾಗ್ತದೆ ಇದು ನೋಡಿ ಸರ್, ಇದು ಸ್ಮಾರ್ಟ್ ಸಿಟಿ ಅಂತ ಮಾಡಿದಾರೆ ಸರ್. ಸ್ಮಾರ್ಟ್ ಸಿಟಿ ಅಲ್ಲ ಸರ್, ನಮ್ಮ ಹುಬ್ಳಿಗೆ ಹಲ್ಕಾ ಸಿಟಿ ಆಗಿದೆ ಸರ್ ಇದು. ಯಾರೇ ಆಗ್ಲಿ, ಯಾವುದೇ ನಾಯಕ ಆಗ್ಲಿ ತಮ್ಮ ತಂದೆ ನೋಡ್ಕೋತಾನೆ. ಸಾರ್ವಜನಿಕರ ಒಂದು ಓಟ್ ನಿಂತ ಗೆದ್ರು ಸಹ ತಮ್ಮ ವೈಯಕ್ತಿಕವಾಗಿ ಅವ್ರದೇ ನೋಡ್ಕೋತಾರೆ ಹೊರತು ಸಾರ್ವಜನಿಕರದ್ದು ಯಾರ ಬಗ್ಗೆನೂ ಅವ್ರು ಗಮನ ಹರಿಸೋದಿಲ್ಲ. ಇದೊಂದು ದೊಡ್ಡ ಒಂದು ಸಮಸ್ಯೆ ಇದೆ ಸರ್ ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ. ಯಾವುದೇ ನಾಯಕ ಗೆದ್ದು ಬರ್ಲಿ, ತಮ್ಮ ಹಿಂಬಾಲಕರಿಗೆ ಮತ್ತು ಅವರ ವೈಯಕ್ತಿಕವಾಗಿ ನೋಡ್ಕೋತಾರೆ. ಸಾರ್ವಜನಿಕರು ಲೆಕ್ಕಕ್ಕೆ ಇಲ್ಲ ಸರ್. ಪರಶುರಾಮ್ ಅವ್ರೆ, ಈಗ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಜಿಲ್ಲಾಡಳಿತ ಇತ್ತ ಗಮನ ಹರಿಸೋಲ್ವಾ ಅಂತ? ಜನರ ಕುಂದುಕೊರತೆಗಳನ್ನ ಸಮಸ್ಯೆಗಳನ್ನ ಆಲಿಸುವಂತ ಪ್ರಯತ್ನ ಮಾಡೋದೇ ಇಲ್ವಾ ಅಂತ? ಅದೇ ಸರ್, ಈಗ ಜಿಲ್ಲಾಧಿಕಾರಿಗಳು ಅವ್ರ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ಸ್ಥಳೀಯ ನಾಯಕರು ಅದನ್ನ ನೋಡಿದ್ರು ಸುಮ್ಕಿದಾರಲ್ಲ, ಅದು ಆಶ್ಚರ್ಯದ ಸಂಗತಿ. ಕೇವಲ 2 ಬೇಸ್ಮೆಂಟ್ ಕಟ್ಟೋದಕ್ಕೇನೆ ಸುಮಾರು 9 ವರ್ಷ ಬೇಕಾಯ್ತು ಅಂತಂದ್ರೆ ಇನ್ನು ಮಿಕ್ಕ ಆ ಕಟ್ಟಡ ಸಂಪೂರ್ಣ ಪೂರ್ತಿಗೊಳಿಸ್ಬೇಕು ಅಂತಂದ್ರೆ ಬಹುಶಃ ಶತಮಾನನೇ ಬೇಕಾ ಅಂತ? ಇಲ್ರಿ, ಒಂದ್ ಏನ್ ಪೀಳಿಗೆ ಐತ್ ನೋಡ್ರಿ, ಸತ್ತ ಹೋಗ್ಬಿಡ್ತೈತ್ರಿ. ಈಗ ಏನ್ ಈ ಪೀಳಿಗೆ ಇದೆ, ನಮ್ ಪೀಳಿಗೆ ಸತ್ತ ಹೋಗ್ಬಿಡ್ತೈತಿ, ಹಂಗಿದೆ ಸರ್. ಅದೇ ರೀತಿ ಜಯದೇವ್ ಆಸ್ಪತ್ರೆನೂ ಇರ್ಬೋದು, ಅದು ಸಹ ಆಮಗತಿಯಲ್ಲೇ ಸಾಗ್ತಾ ಇದೆ, ಇದು ಆಮಗತಿಯಲ್ಲೇ ಸಾಗ್ತಾ ಇದೆ. ಏನ್ ಹುಬ್ಳಿ ಧಾರವಾಡದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗಾಗಿದೆ ಸರ್. ಈಗ ನೀವು ಕೂಡ ಅಲ್ಲಿ ಪಕ್ಕದಲ್ಲೇ ಸಾಯಿ ಮಂದಿರ ಇದೆ, ಮತ್ತು ಆ ರಸ್ತೆನಲ್ಲಿ ನೀವು ಯಾವ್ಯಾವ ರೀತಿ ಅಂದ್ರೆ ಓಡಾಡ್ತಾ ಇರ್ತೀರಿ ಸಾಮಾನ್ಯವಾಗಿ.
ಸೊ ಯಾವ ರೀತಿ ಕಿರಿಕಿರಿಯನ್ನು ಪ್ರತಿನಿತ್ಯ ಎದುರಿಸ್ತೀರಿ ತಾವು ಅಂತ? ಯಾಕಂದ್ರೆ ಸಾರ್ವಜನಿಕರು ಅಂತಂದಾಗ ನೀವು ಅಲ್ಲಿ ಓಡಾಡ್ತೀರಿ ಅಂತಂದಾಗ ಸಾರ್ವಜನಿಕರ ಸಮಸ್ಯೆಗಳೇನು ಅನ್ನುವಂಥದ್ದು ತಾವು ಒಬ್ಬ ಜನಸಾಮಾನ್ಯನಾಗಿ ನಿಮಗೆ ಆ ಕಷ್ಟದ ಅರಿವಿರುತ್ತೆ. ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತೀರಿ ಪ್ರತಿನಿತ್ಯ ಅಲ್ಲಿ ಓಡಾಡುವಾಗ ಅಂತ? ಸರ್ ಏನು ಇವಾಗ ಯಾವ್ದೋ ಒಂದು ಅರ್ಜೆಂಟ್ ಹೋಗ್ಬೇಕಾರೆ ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ಏನಿಲ್ಲ ಅನ್ನೋ ಒಂದು ಅವರ್ ಆಗುತ್ತೆ ಸರ್. ಬೆಂಗಳೂರು ಬೇಕು, ಇದು ಹುಬ್ಳಿ ಅದಕ್ಕೂ ಬೇಡ ಆಗಿದೆ ಸರ್. ಬಹಳ ತೊಂದ್ರೆ. ಈಗ ಯಾವ್ದೋ ಒಂದು ತೊಂದ್ರೆ ಇರ್ಬೋದು, ಆಸ್ಪತ್ರೆಗೆ ಹೋಗೋದಾಗಿರ್ಬೋದು, ಮತ್ ಇನ್ನಿದ್ರೆ ಯಾವ್ದಾದ್ರು ಒಂದು ಅವಶ್ಯಕತೆ ಇದ್ದಲ್ಲಿ ಹೋಗೋದಾಗಿರ್ಬೋದು. ಬಹಳ 1 ತಾಸು ಬಿಟ್ಟು ಏನ್ರ ನಾವ್ ಅಲ್ಲಿ ನಿಂತು ಅಂತಂದ್ರೆ 1 ತಾಸು ಮಿನಿಮಮ್ 1 ತಾಸು ಹೋಗಿ ದೊಡ್ಡ ದೊಡ್ಡ ಗಾಡಿಗಳು ಬರ್ತಾವೆ, ಅದು ಚಿಗರಿ ಗಾಡಿ ಅವು ಬರ್ತಾವೆ, ಆಟೋಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಸಾಲ್ ನಿಂತ್ ಬಿಟ್ಟಿರ್ತಾವ ಸರ್. ನಾವ್ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಇವರು ಬಹಳ ನಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಏನು ಬಹುಮಡಿ ಕಟ್ಟಡ ಇದೆ ಪಾರ್ಕಿಂಗ್ಗೋಸ್ಕರ ಸಾರ್ವಜನಿಕರವಾಗಿ ಸಲುವಾಗಿ ಮಾಡ್ತಾ ಇರುವಂತ ಈ ಕಟ್ಟಡಗಳು ಇದು ಸಹ ಇದು ಬಹಳ ಆಮಗತಿಯಲ್ಲಿ ಸಾಗ್ತಾ ಇದೆ. ಬಹಳ ಸಾರ್ವಜನಿಕರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಆದಷ್ಟು ಬೇಗ ಇದು ಕಾಮಗಾರಿ ಆಗದೆ ಹೋದ್ರೆ ನಾವೇ ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗಿತ್ತು ಸರ್. 1 ತಿಂಗಳಲ್ಲ 6 ತಿಂಗಳಲ್ಲ, ಒಂದ್ ಕಡೆ ಪಾರ್ಕಿಂಗ್ ಕಟ್ಟಡ ಸಂಪೂರ್ಣ ಕಂಪ್ಲೀಟ್ ಆಗ್ಬೇಕಾಗಿತ್ತು, ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಕೊಡಬೇಕಾಗಿತ್ತು. ಆದ್ರೆ ಆ ಪಾರ್ಕಿಂಗ್ ಕಟ್ಟಡವೇ ಈಗ ಸಮಸ್ಯೆಯಾಗಿ ಎದ್ದು ನಿಂತು ಬಿಟ್ಟಿದೆಯಲ್ಲ. ಸೊ ಪ್ರತಿನಿತ್ಯ ಜನ ನೋಡಿ, ಬಹುಶಃ 1 ತಿಂಗಳು ಅಥವಾ 6 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಕಾಮಗಾರಿ, ಅಥವಾ 1 ವರ್ಷದ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅನ್ನೋದಾದ್ರೂ ಓಕೆ. ಸತತವಾಗಿ 8-9 ವರ್ಷದಿಂದ ಹೆಂಗ್ ಸರ್ ಸಹಿಸ್ಕೊಂಡಿದ್ದೀರಿ ಅಲ್ಲಿನ ಜನ? ಅದ ಸರ್, ಇದು ಸತ್ತಂಗಾಗಿದೆ ಸರ್. ಎಲ್ಲಾರು ಇಲ್ಲಿ ಇದು ಸತ್ತಂಗಾಗಿದೆ. ಬಹುಶಃ ಚುನಾವಣೆ ಬಂದಾಗ ಮಾತ್ರ ಕಂಪ್ಲೀಟ್ ಆಗೋದಂತ, ಅಲ್ಲಿವರೆಗೆ ಇದೇ ಪರಿಸ್ಥಿತಿನ ಅಂತ? ಹೌದು ಸರ್. ಅವಾಗ ಯಾರಾದ್ರೂ ಒಬ್ರು ಯಾವ್ದೋ ಪಾಲಿಟಿಕ್ಸ್ ಒಬ್ಬರಾದ್ರೂ ಬಂದ್ ಮಾತಾಡ್ತಾರೆ ಅಷ್ಟೇ. ಈಗ ಚುನಾವಣೆ ಇದ್ದಾಗ ಯಾರಾದ್ರೂ ಒಬ್ರು ಬಂದ್ ಮಾತಾಡ್ತಾರೆ. ಇವರು ಇವಾಗ ಏನದು ರಾವಣನ ನಿದ್ದೆ, ಕುಂಭಕರ್ಣ ನಿದ್ದೆಯಲ್ಲಿ ಇದಾರೆ ಸರ್ ಇವ್ರು. ಅವಾಗ ಈರ್ಭದ್ರ ಆಗ್ತಾರೆ ಸರ್ ಇವರು. ಅಲ್ಲ, ನೀವು ಚಡಿಯೇಟ್ ಕೊಡ್ಬೇಕಲ್ಲ, ಕುಂಭಕರ್ಣ ನಿದ್ದೆಯಲ್ಲಿ ಇರುವಂತವ್ರನ್ನ ಎಬ್ಬರಿಸ್ಬೇಕು ಅಂದ್ರೆ ಕೊಡ್ಬೇಕು ಸಾರ್ವಜನಿಕರು ಚಡಿಯೇಟ್ನ. ಅದಕ್ಕೆ ನಾವು ಹೋರಾಟದ ರೂಪದಲ್ಲಿ ತಗೊಳ್ತಾ ಇದ್ದೇವೆ ಸರ್. ಎಲ್ಲಾರು ಗಮನಕ್ಕೆ ತರ್ತೇವೆ. ಅಕಸ್ಮಾತ್ ಆಗಿ ಅವ್ರೇನಾದ್ರೂ ಈ ಕಾಮಗಾರಿಯನ್ನ ಪೂರ್ತಿಗೊಳಿಸ್ತೇ ಹೋದ್ರೆ ನಾವು ರಿಟ್ ಪಿಟಿಷನ್ ಹಾಕ್ತೇವೆ ಕೋರ್ಟಿಗೆ, ಕಾನೂನು ರೀತಿಯ ಹೋರಾಟ ಶುರು ಮಾಡ್ತೇವೆ ಸರ್. ಅದು ಆದಷ್ಟು ಬೇಗ ಆಗ್ಲಿ. ಯಾಕೆಂತಂದ್ರೆ ಇಲ್ಲ ಅಂತಂದ್ರೆ ಈ ನಿದ್ರಾವಸ್ಥೆಯಲ್ಲಿರುವಂತಹ, ನಿದ್ದೆ ಮಂಪರಲ್ಲಿರುವಂತಹ, ಕುಂಭಕರ್ಣನಂತೆ ನಿದ್ದೆ ಮಾಡ್ತಾ ಇರುವಂತಹ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಗುತ್ತಿಗೆದಾರನಿಗೆ ಚಡಿಯೇಟ್ ಬೀಳ್ಬೇಕು ಅಂತಂದಾಗ ನೀವು ಜಾಗೃತರಾಗಬೇಕು. ಆ ಕೆಲಸ ಮೊದಲು ಮಾಡಿ. ಥ್ಯಾಂಕ್ ಯು ಫ್ರೀಡಮ್ ಟಿವಿ ಜೊತೆ. ನಮ್ಮಲ್ಲೇ ಬದಲಾವಣೆ ಬರಬೇಕಾಗಿದೆ ಸರ್ ಇವಾಗ. ಖಂಡಿತ. ಹೌದೌದು ಸರ್. ನಿಮ್ಮ ಸಮಸ್ಯೆಗಳಿಗೆ ಫ್ರೀಡಮ್ ಟಿವಿ ಕೂಡ ಸ್ಪಂದಿಸುತ್ತೆ. ಥ್ಯಾಂಕ್ ಯು ಪರಶುರಾಮ್ ಅವರೇ. ಇದು ಸ್ಥಳೀಯರು ಮಾತಾಡುವಂಥ ಸಂದರ್ಭದಲ್ಲಿ ಸರ್ ನಿದ್ರಾವಸ್ಥೆಯಲ್ಲಿ ಇರ್ತಾರೆ, ಸುಮಾರು 8-9 ವರ್ಷ ಆಗೋಯ್ತು, ಇನ್ನೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಪಾರ್ಕಿಂಗ್ ಒಂದು ಸಮಸ್ಯೆಗೆ ಮುಕ್ತಿ ಹಾಡಬೇಕಾದಂಥ ಒಂದು ಪಾರ್ಕಿಂಗ್ಗೋಸ್ಕರವೇ ಕಟ್ಟಲಾಗ್ತಾ ಇರುವಂಥ ಕಟ್ಟಡ ಈಗ ಸಮಸ್ಯೆಯಾಗೆ ನಿಂತ್ಕೊಂಡಿದೆ. 8-9 ವರ್ಷದಿಂದ ಪೂರ್ಣವೇ ಆಗಿಲ್ಲ. ಗುತ್ತಿಗೆದಾರ ಆ ಒಂದು ಗುತ್ತಿಗೆಯನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಿದ್ದಿದ್ರೆ ಇಷ್ಟೊತ್ತಿಗೆ 2022ರಲ್ಲೇ ಕಂಪ್ಲೀಟ್ ಆಗಬೇಕಿತ್ತು ಸರ್. ಆದರೆ 2026 ಆದರೂ ಕೂಡ 8-9 ವರ್ಷ ಆದರೂ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಸಾರ್ವಜನಿಕರು. ನೋಡಿ, ಬರೀ ಕಬ್ಬಿಣದ ಸರಳುಗಳು ಹಾಗೂ ಧೂಳಿನ ರಾಶಿ ಮಾತ್ರ ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಅದು ಆ ಕಿರಿದಾದ ರಸ್ತೆಯಲ್ಲಿ ಹೋಗಬೇಕು, ದಾರಿ ಹೋಕರು ಅಲ್ಲೇ ಓಡಾಡಬೇಕು, ಅಲ್ಲೊಂದು ಫುಟ್ಪಾತ್ ಇಲ್ಲ ದಾರಿ ಹೋಕರಿಗೆ. ಇನ್ನು ವೆಹಿಕಲ್ಗಳು ಆ ರಸ್ತೆಯಲ್ಲೇ ದಾರಿ ಹೋಕರು ಹೋಗುವಂಥ ಸಂದರ್ಭದಲ್ಲಿ ಈ ವೇಳೆ ವಾಹನ ಸವಾರರು ಕೂಡ ಆ ಧೂಳಿನಲ್ಲೇ ವಾಹನವನ್ನು ಕಿರಿದಾದ ರಸ್ತೆಯಲ್ಲೇ ಚಲಾಯಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು ಕಾಣಬಹುದು. ಇನ್ನು ಮತ್ತೊಬ್ರು ಸ್ಥಳೀಯರನ್ನ ಮಾತಾಡ್ಸೋಣ. ಮುರಳಿ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮುರಳಿ ಅವರೇ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕೊಡಬೇಕಾಗಿದ್ದಂಥ ಕಟ್ಟಡ ಈಗ ದುತ್ತಂತ ದೊಡ್ಡ ಸಮಸ್ಯೆಯಾಗಿ ನಿಂತ್ಬಿಟ್ಟಿದೆಯಲ್ಲ ಅಂತ, ಯಾವ ರೀತಿ ಪ್ರತಿನಿತ್ಯ ಕಿರಿಕಿರಿ ಎದುರಿಸ್ತೀರಿ ಅಲ್ಲಿ ಅಂತ? ಸರ್, ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ವಿಶೇಷವಾಗಿ ಸರ್, ಹುಬ್ಬಳ್ಳಿಯಲ್ಲಿ ಸರ್, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಇದೇನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಹಿಂಭಾಗದಲ್ಲಿ, ಸರ್ಕಲ್ ಹಿಂಭಾಗದಲ್ಲಿ ಸಾಯಿಬಾಬಾ ಗುಡಿ ಏನ ಅಪೋಸಿಟ್ ಎದುರುಗಡೆ ಇದೆ ಸರ್ ಅದು ಪಾರ್ಕಿಂಗ್. ಆ ಪಾರ್ಕಿಂಗ್ ಸಂಪೂರ್ಣವಾಗಿ 2019 ಸುಮಾರು ವರ್ಷಗಳಿಂದ ಅದು ಕುಂಠಿತ ಬಿದ್ದಿದೆ ಸರ್. ಅದು ವರ್ಷಕ್ಕೆ ಒಂದು ಸ್ಟೆಪ್ ಈ ತರ
ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ರು ಕೂಡ ಅವರು ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಆ ಒಂದು ಪಾರ್ಕಿಂಗ್ ವ್ಯವಸ್ಥೆಯ ಮಾಲೀಕರ ಮೇಲೆ ನಾವು ಈಗಾಗಲೇ ಅವ್ರಿಗೆ ಸಂಬಂಧಪಟ್ಟ ಹೇಳಿ ಸರ್, ಅಧಿಕಾರಿ ಮಹಾನಗರ ಪಾಲಿಕೆ ಗಮನಕ್ಕೆ ತಂದಿದೀವಿ, ಜಿಲ್ಲಾಡಳಿತ ಗಮನಕ್ಕೆ ತಂದಿದೀವಿ ಸರ್, ಮಾನ್ಯ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಸಹ ಕೂಡ ಹೇಳಿದೀವಿ ಸರ್ ನಾವು ಅವರಿಗೆ. ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಅದು ಹಂತ ಹಂತವಾಗಿ ವರ್ಷಕ್ಕೊಮ್ಮೆ ಒಂದು ಸ್ಟೆಪ್ ಈ ತರ ಅದನ್ನ ಕಾಮಗಾರಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆಯ ಹದಗೆಟ್ಟು ಹೋಗಿದೆ ಸರ್. ಈಗ ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಲಾರ್ದಂಗೆ ಧೂಳು ಮುಕ್ತ ಕೂಡಿ ಅಲ್ಲೆಲ್ಲ ಈಗ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸರ್ ಆ ಕೆಲಸ ಬೇಗ ಮಾಡ್ತಾ ಇಲ್ಲ. ಫ್ಲೈಓವರ್ ಕಾಮಗಾರಿಯಿಂದ ಕುಂಠಿತಗೊಂಡು ಹುಬ್ಬಳ್ಳಿ ಸಂಪೂರ್ಣವಾಗಿ ಪಾರ್ಕಿಂಗ್ ಇಲ್ಲದೆ ಅವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಸರ್. ಅದೇ ಈ 290 ಕಾರುಗಳ ಪಾರ್ಕಿಂಗ್ ವ್ಯವಸ್ಥೆಗೆ ಅಂತ ಅಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಬಹುಶಃ ಅದು ಬರೀ ಈ ನಕ್ಷೆಯಲ್ಲಿ ಮಾತ್ರ ಹಂಗೆ ಉಳ್ಕೊಂಡ್ಬಿಡುತ್ತಾ ಅಂತ? ಹೌದು ಸರ್, ಅದು ಸರ್ ಸುಮಾರು ವರ್ಷಗಳಿಂದ ಹಂಗೆ ಆಗ್ಬಿಟ್ಟಿದೆ ಸರ್. ಅದನ್ನ ಮ್ಯಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ಗಳು ಮಾಲೀಕರು ಮ್ಯಾಪ್ ಮಾಡಿ ಅದನ್ನ ಹಂಗೆ ಇಟ್ಬಿಟ್ಟಿದ್ದಾರೆ ಸರ್. ಅದನ್ನ ಯಾವುದೇ ರೀತಿಯಾಗಿ ಕಟ್ಟಡ ಮುಂದೆ ಬರ್ತಾ ಇಲ್ಲ. ಅದು ವರ್ಷಕ್ಕೆ ಒಂದು ಸ್ಟೆಪ್ ಬರ್ತಾ ಇದೆ ಸರ್. ಅದ್ರ ಬಗ್ಗೆ ಯಾರು ಕಿಂಚಿತ್ತು ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಸರ್. ಅದ್ರ ಬಗ್ಗೆ ಅದು ನಾವು ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೊಂತೀವಿ, ಅದನ್ನ ಬೇಗನೆ ಅದನ್ನೊಂದು ಕಾಮಗಾರಿ ಸಂಪೂರ್ಣ ಮಾಡಿ ಹುಬ್ಬಳ್ಳಿ ನಗರದ ಜನರಿಗೆ ತೊಂದರೆ ಆಗ್ಲಾರ್ದಂಗ ತಾವು ಮಾಧ್ಯಮದ ಅವ್ರಿಗೆ ಒಂದು ಸ್ವಲ್ಪ ಗಮನಕ್ಕೆ ತಗೊಂಬಂದು ಅದನ್ನ ಬೇಗವಾಗಿ ಕೆಲಸಕ್ಕೆ. ಖಂಡಿತ ಯಾಕಂದ್ರೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ನಾವಿರುವಂಥದ್ದು. ನಮ್ಮ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ಬಂದಂಥ ಈ ಸಮಸ್ಯೆಯನ್ನೇ ಇವತ್ತು ಇಟ್ಕೊಂಡು ನಾವಿವತ್ತು ಮಾತಾಡ್ತಿದ್ವಿ. ನಿಮ್ಮನ್ನು ಕೂಡ ದೂರವಾಣಿ ಮೂಲಕ ಸಂಪರ್ಕಿಸಿದ್ವಿ. ಸರ್, ಈಗ ಅಲ್ಲಿ ಮುರಳಿಯವರೇ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಏನಾದರೂ ಮಾಡ್ಬೋದಲ್ಲ? ನಿತ್ಯ ಅಲ್ಲಿ ಕಿರಿಕಿರಿ ಅನುಭವಿಸೋದಕ್ಕಿಂತ, ಕಿರಿದಾದ ರಸ್ತೆಯಲ್ಲಿ ವಾಹನಗಳು ಓಡಾಡೋದಕ್ಕಿಂತ ಒಂದು ಪರ್ಯಾಯ ವ್ಯವಸ್ಥೆ ಅಂತನೂ ಮಾಡಿಲ್ವಾ ಅಂತ ಅಲ್ಲಿ? ಸರ್, ಈಗ ಸುಮಾರು ವರ್ಷಗಳಿಂದ ಈಗೇನು ಫ್ಲೈಓವರ್ ಕಾಮಗಾರಿ ನಡೆಸ್ತಾರ, ರೋಡ್ ಕಿರಿದಾಗಿ ರೋಡ್ಗಳು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಮುರಳಿ.